ಸ್ಕೂಲಲ್ಲಿರೋ ಅಟ್ಮಾಸ್ಫಿಯರ್ ಎಲ್ಲ ಓಕೆನಾ ಅಂತ ನೋಡೋಣ ಅಂತ ಕರ್ಕೊಂಬಂದೆ. ಹಂಗೆ ಐಸ್ ಕ್ರೀಮ್ ಬೇರೆ ಕೇಳ್ತಿದ್ಲಾ, ಐಸ್ ಕ್ರೀಮ್ ಕೊಡಿಸ್ತಾ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದೀನಿ. ಎನಿ ಪ್ರಾಬ್ಲಮ್? ಅಲ್ಲ, ನಾನ್ ಮನೆಯಿಂದ ಹೊರಡುವಾಗ ಇವಳು ಮನೆಯಲ್ಲೇ ಇದ್ಲು. ಯಾವ ಮಾಯದಲ್ಲಿ ಅವಳನ್ನ ಕರ್ಕೊಂಡು ನನ್ಗಿಂತ ಮುಂಚೆ ಇಲ್ಲಿಗೆ ಬಂದಿದ್ದೀರಾ? ಅದೇ ಅಲ್ವಾ ನಮ್ಮ ಸ್ಟೈಲು. ಅದೆಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಇವಳನ್ನ ಇಲ್ಲೇನೆ ಕರ್ಕೊಂಬಂದ್ರಿ, ಅದನ್ನ ಹೇಳಿ. ಅದು ನಮ್ಮ ಹತ್ರನೇ ಇರುತ್ತೆ. ಈಗ ತಾನೇ ನಿಮಗೆ ಹೇಳದ್ನಲ್ಲ ಏನು ಎತ್ತ ಅಂತ. ಅದೇ ಮತ್ತೆ ನಿಮ್ ತಲೆ ಒಳಗಡೆ ಕಟ್ ಕಾಪಿ ಪೇಸ್ಟ್ ಮಾಡ್ಕೊಂಬಿಡಿ. ಲಕ್ಷ್ಮಿ, ಬಾಯಿ ಕಡೆ. ಏ ಬಾರಿ ಈ ಕಡೆ. ಸ್ಕೂಲ್ ಎಲ್ಲ ನೋಡಾಯ್ತು ತಾನೆ, ನೀವಿನ್ ಹೊರಡಿ. ಏನ್ರಿ ನೀವೇ ಈ ಸ್ಕೂಲ್ ನ ಪ್ರಾಂಶುಪಾಲ್ರ ಅನ್ನೋ ರೇಂಜ್ಗೆ ಹೇಳ್ತಾ ಇದೀರಲ್ಲ, ಹೋಗ್ತಾ ಇರ್ಬೋದು ಅಂತ. ನೋಡ್ತಾ ಇದ್ದೀನಿ, ಬರ್ತಾ ಬರ್ತಾ ಬೇಜಾನಾಗ್ತಿದೆ. ತಾವೇನ್ ಇಲ್ಲಿಗೆ ಬಂದಿರೋದು? ಅದು ನಿಮ್ಗೆ ಬೇಡದಿರೋ ವಿಷಯ. ಬಾರೆ ಹೋಗೋಣ. ಅಲ್ಲ ವಿಜಿ, ಅವ್ರ ಗ್ಯಾಂಗಿಗೆ ಸೇರ್ಕೊಂಡ್ಬಿಡಿದ್ಯಾ ನೀನು? ಮಾಡ್ತೀನಿ. ಇವ್ರು ಹೋಗ್ತಿರೋ ರೇಂಜು ಸ್ಪೀಡು ನೋಡ್ತಿದ್ರೆ ಆಗ್ಲೇ ಇವರಲ್ಲಿ ದುರ್ಗಮ್ಮ ಆವರ್ಸ್ಕೊಂಡಿರೋದು ಕಾಣಿಸ್ತಿದೆ. ಇದೇ ರೇಂಜು ಸ್ಪೀಡಲ್ಲಿ ಪ್ರಾಂಶುಪಾಲ್ರ ಹತ್ರ ಹೋಗಿ ನಿಂತು ಟಿ.ಸಿ ಕೊಡಿ ಅಂತ ಇವ್ರ ಕಣ್ಣೀರ್ ಅಸ್ತ್ರನ ಹಾಕಿದ್ರೆ ಪ್ರಾಂಶುಪಾಲ್ರು ಟಿ.ಸಿ ಕೊಟ್ರು ಕೊಟ್ಬಿಡ್ಬೋದು. ನಾವ್ ಹೆಂಗಾದ್ರೂ ಮಾಡಿ ಅದನ್ನ ಕೈ ಕಟ್ಲಾಸ್ ಮಾಡ್ಬಿಡ್ಬೇಕಲ್ಲ. ಮೇಡಮ್ ಬನ್ನಿ. ಬಾರೆ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ನೀವು ಮಯೂರಿ ಅಲ್ವಾ? ಹೌದು ಮೇಡಮ್. ಏನ್ ವಿಷಯ? ಮೇಡಮ್, ಅವತ್ತೇನೋ ಅವಸರದಲ್ಲಿ ನನ್ನ ತಂಗಿನ ಕರ್ಕೊಂಡು ಬಂದು ಈ ಸ್ಕೂಲಿಗೆ ಸೇರಿಸ್ಬಿಟ್ಟೆ. ಆದ್ರೆ ಈಗ ಆ ರೀತಿ ಮಾಡಬಾರ್ದು ಅಂತ ಅನ್ನಿಸ್ತಿದೆ. ಇಂಥ ಸ್ಕೂಲಲ್ಲಿ ಓದಿಸೋ ಯೋಗ್ಯತೆ ಆಗ್ಲಿ, ದುಡ್ಡಿನ ಸಹಾಯ ಆಗ್ಲಿ ನಮಗಿಲ್ಲ ಅಂತ ಈಗ ಗೊತ್ತಾಗ್ತಿದೆ. ಅದಕ್ಕೆ ಅಲ್ಲಮ್ಮ, ನಿಮಗ್ ಕೊಟ್ಟಿರೋದೇ ಫ್ರೀ ಸೀಟು, ಒಂದ್ ನಯಾ ಪೈಸೆನೂ ಖರ್ಚಾಗಲ್ಲ. ಹಾಗಿದ್ಮೇಲೆ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ಯಾರೋ ಕೊಟ್ಟಿರೋ ದುಡ್ಡಿಂದ ನನ್ನ ತಂಗಿನ ಓದಿಸೋದಕ್ಕೆ ನನಗಿಷ್ಟ ಇಲ್ಲ ಮೇಡಮ್. ದಯವಿಟ್ಟು ನೀವು ಟಿ.ಸಿನ ಮತ್ತೆ ಡೊನೇಷನ್ ದುಡ್ಡನ್ನ ವಾಪಸ್ ಕೊಟ್ಬಿಡಿ. ನೋಡಿ, ಸ್ಕೂಲಿಗೆ ಆಲ್ರೆಡಿ ಡೊನೇಟ್ ಆಗಿರೋ ದುಡ್ಡನ್ನ ಹೇಗ್ ವಾಪಸ್ ಕೊಡಕ್ಕಾಗುತ್ತೆ? ಆದ್ರೆ ಆ ದುಡ್ಡನ್ನ ನಾನ್ ಕಟ್ಟಿಲ್ವಲ್ಲ ಮೇಡಮ್. ನೀವು ದುಡ್ಡೇ ಕೊಟ್ಟಿಲ್ಲ ಅಂದ್ಮೇಲೆ ಹೇಗ್ ರೀಫಂಡ್ ಮಾಡೋದಕ್ಕಾಗುತ್ತೆ? ಹಾಗಾದ್ರೆ ಆ ದುಡ್ಡನ್ನ ಯಾರು ಕಟ್ಟಿದಾರೋ ಅವ್ರಿಗೆ ಜಮಾ ಮಾಡ್ಬಿಡಿ. ನೀವು ನನ್ನ ಕೈಗೂ ಏನ್ ಕೊಡೋದು ಬೇಡ. ನೋಡಿ ಮಯೂರಿ, ನೀವ್ ಹೇಳಿದ್ರಿ ಅಂತ ನಮ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲ ಒಪ್ಕೊಳ್ಳೋದಿಕ್ಕಾಗಲ್ಲ. ಐ ಆಮ್ ಸಾರಿ ಮಯೂರಿ, ಒಂದ್ಸಲಿ ಡೊನೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ರೀಫಂಡ್ ಮಾಡೋದಿಕ್ಕಾಗಲ್ಲ. ಅಕ್ಕ, ಅಕ್ಕ ನೀವಾದ್ರೂ ಹೇಳಿ ಅಕ್ಕ. ಹೌದು ಮಯೂರಿ, ಮೇಡಮ್ ಹೇಳ್ತಿರೋದು ಸರಿಯಾಗಿದೆ. ಈ ರೀತಿ ಫಂಡ್ಗಳು ಇವ್ರಿಗೆ ತುಂಬಾನೇ ಬರ್ತಾ ಇರುತ್ತೆ. ಈಗ ನಿನಗೆ ಕೊಟ್ರೆ ನಾಳೆ ದಿವಸ
ಬೇರೆಯವರು ಕೇಳ್ತಾರಲ್ವಾ? ಸರಿ ಮೇಡಮ್, ದುಡ್ಡನ್ನ ವಾಪಸ್ ಕೊಡದೆ ಹೋದ್ರೂ ಪರವಾಗಿಲ್ಲ. ನನ್ನ ತಂಗಿ ಟಿ ಸಿನಾದ್ರೂ ಕೊಡಿ. ಏನಮ್ಮ ಇದು, ಒಂದ್ಸತಿ ಟಿ ಸಿ ಕೊಡಿ ಅಂತೀರಾ, ಒಂದ್ಸಲ ದುಡ್ಡು ಕೊಡಿ ಅಂತೀರಾ, ಏನ್ ಆಟ ಆಡ್ತಾ ಇದ್ದೀರಾ? ನಮ್ ಸ್ಕೂಲಲ್ಲಿ ಸೀಟಿಗೋಸ್ಕರ ದೊಡ್ಡವ್ರ ಕೈಯಲ್ಲಿ ರೆಕಮೆಂಡೇಶನ್ ಮಾಡಿಸ್ತಾರೆ. ಅಂಥದ್ರಲ್ಲಿ ನಿಮಗ್ ಫ್ರೀಯಾಗಿ ಸಿಕ್ಕಿರೋವಾಗ ಈ ತರ ಎಲ್ಲ ಮಾತಾಡ್ತಿರಲ್ಲ. ಇಲ್ಲ ಮೇಡಮ್, ನನ್ನ ಪರಿಸ್ಥಿತಿ ಹಾಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಅಂತಿದ್ಯಲ್ಲ ಅಮ್ಮ, ನಿನ್ ತಂಗಿ ಸ್ಕೂಲಲ್ಲಿ ಓದ್ಬಾರ್ದು ಅನ್ನೋದಕ್ಕೆ ಒಂದ್ ಜೆನ್ಯೂನ್ ರೀಸನ್ ಕೊಡಮ್ಮ. ಅದು ನನ್ನ ತಂಗಿ ಓದಕ್ಕೆ ಬೇರೆ ಯಾರು ದುಡ್ಡು ಕೊಟ್ಟಿದ್ದಾರೆ. ಅದು ನನ್ನ ಆತ್ಮಗೌರವಕ್ಕೆ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಮೇಡಮ್.